ಇಬ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅದೇ ಹೇಳಿದ್ದು ಹೇಗೆ ಜರ್ನಿ ಆಗಿದ್ದು ಹೇಗೆ ಈಗ ಸರ್ವೈವ್ ಆಗ್ತಾ ಇರೋದು ಹೇಗೆ ಅನ್ನೋದನ್ನ ಹೇಳಿದೆ. ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಮಲ್ಟಿ ಸ್ಟಾರರ್ ಸಿನಿಮಾಗಳು ಬರುವಂಥ ಸಂದರ್ಭದಲ್ಲಿ ಅಂದರೆ ಒಂದಿಷ್ಟು ವಿಚಾರನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ. ಕೆಲವು ಸಂದರ್ಭದಲ್ಲಿ ಏಟಿಗೆ ಎದುರೇಟ್ ಬೀಳುತ್ತೆ, ತಂತ್ರ ಕುತಂತ್ರ ಇರುತ್ತೆ ಅನ್ನೋಂಥದ್ದು. ರಾಜ್ ಬಿ ಶೆಟ್ಟಿ ಸರ್ ಹೇಳ್ತಾ ಇದ್ರು, ನಾವು ಸುಡ್ಕೋತಾ ಇರ್ತೀವಿ ಅನ್ನೋಂಥದ್ದು. ಇಂತಹ ಹಲವು ಘಟನೆಗಳು ನಿಮ್ಮ ಲೈಫಲ್ಲೂ ಇಬ್ಬರ ಲೈಫಲ್ಲೂ ಆಗಿದೆಯಾ? ಕೆಲವು ಸಂದರ್ಭದಲ್ಲಿ ಮಲ್ಟಿ ಸ್ಟಾರರ್ ಸಿನಿಮಾ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ಅಂತ ವೇರಿಯೇಷನ್ಗಳನ್ನು ನೀವು ಕಂಡಿದ್ದೀರಾ? ಮತ್ತೆ ಅದು ಈಗ ಹೆಂಗೆ ಬದಲಾಗಿದೆ? ಅಲ್ಲ, ಅದು ಬದಲಾಗಲ್ಲ. ಒಬ್ಬನ ಏಳಿಗೆ ಇನ್ನೊಬ್ಬ ಸಹಿಸಲ್ಲ ಇಲ್ಲಿ. ಅದು ಮನುಷ್ಯನ ಪರ್ಮನೆಂಟ್ ಕಾಯಿಲೆ ಅದು. ಸೊ ಹಾಗಾಗಿ ಅದು ಬದಲಾಗಲ್ಲ. ಯಾವತ್ತೂ ಇನ್ನೊಬ್ಬರು ಏಳಿಗೆನ ಸಹಿಸಿ ಅದು ಸಖತ್ತಾಗಿದೆ ಅಂತ ಹೊಗಳವರೇ ಕಡಿಮೆ. ಅದೇ ಸಮುದ್ರದಲ್ಲಿ ಈಜಾವಾಗ ಮಾತ್ರ ಗೊತ್ತಿರುತ್ತೆ ಕೈ ಎಷ್ಟು ಕಾಲೆಷ್ಟು ನೋವಾಗುತ್ತೆ, ನಾನು ಎಷ್ಟು ದಮ್ ಕಟ್ಟಬೇಕು ಅಂತ. ಸೊ ನಮಗಿದು ನಮಗಿದು ನಮ್ಮನ್ನು ಬಿಟ್ಟು ಹೋಗಲ್ಲ, ನಾವು ಅವ್ರನ್ನ ಸೋಲಿಸ್ದಿರ ಬಿಡಲ್ಲ. ಇಷ್ಟೇ ಆನ್ಸರ್. ರಾಜ್ ಸರ್, ನಿಮ್ಗೆ ಇಲ್ಲ, ನಾನು ಮಾತಾಡಿದ ಬದುಕಿನ ಬಗ್ಗೆ. ಅಂದ್ರೆ ನಾನು ಅವ್ರು ಕೇಳಿದ್ರಲ್ವಾ ಸಿಗರೇಟ್, ಯಾಕಂದ್ರೆ ಅಂದ್ರೆ ಏನ್ ಗೊತ್ತಾ, ಇದು ಇಂಡಸ್ಟ್ರಿ ಬಗ್ಗೆ ನಾ ಮಾತಾಡಲ್ಲ. ಅಂದ್ರೆ ಯಾಕೆ ಮಾತಾಡಲ್ಲ ಅಂತ ಹೇಳಿದ್ರೆ, ಮನುಷ್ಯ ಸಹಜ ಗುಣನೇ. ಅಂದ್ರೆ ನಮಗೆ ಗೊತ್ತಿಲ್ಲ, ನಾವೇ ಈಗ ಯಾರ್ದೋ ಒಂದು ಟೀಸರ್ ನೋಡಿದ್ರೆ ಒಂದು ಓಪನ್ ಮಾಡೋ ಮುಂಚೆನೇ ಒಂದು ಸಣ್ಣ ಹೊಟ್ಟೆ ಕಿಚ್ಚಿರುತ್ತೆ. ಇದು ಪ್ಲೇ ಆಗೋ ಮುಂಚೆ ಇದು ಚೆನ್ನಾಗಿರ್ಬೋದು ಅಂತ. ಅದ್ಯಾಕೆ ಬರುತ್ತೆ? ಮನುಷ್ಯ ಸಹಜ ಗುಣ. ಐ ಥಿಂಕ್ ಎಲ್ಲೋ ಹೊರಗಡೆ ಹುಡ್ಕೋದಕ್ಕಿಂತ ನಮ್ಮ ಒಳಗಿರುತ್ತೆ. ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಅಂದ್ರೆ ನಮ್ಮೊಳಗಿರೋ ಅಂತ ಅದೆಲ್ಲ ನಮ್ಮನ್ನು ಸುಡುತ್ತೆ ಫಸ್ಟು ಅಂತ. ಅಂದ್ರೆ ನನ್ನ ಬಗ್ಗೆ ನಾನು ಮಾತಾಡೋದು. ಯಾಕಂದ್ರೆ ಬೇರೆಯವ್ರು ಏನ್ ಬೇಕಾದ್ರೂ ಮಾಡಿ, ನನ್ನ ಜೀವನದಲ್ಲಿ ಇರುವಂತ ಒಂದೇ ಒಂದು ಗೋಲ್ ಅಂದ್ರೆ ಇದು, ಸಾಯೋ ಮುಂಚೆ ಒಳ್ಳೆ ಮನುಷ್ಯ ಆಗಿ ಸಾಯ್ಬೇಕು. ನಾನು ಒಳ್ಳೆಯವನಾಗಿದ್ದೀನಿ ಅಂತ ನನಗೆ ಅನ್ಸಲ್ಲ. ಸೊ ಆ ಒಂದು ಇದ್ರಲ್ಲಿ ಇರ್ಬೇಕಾದ್ರೆ ನನಗೆ ಐ ಥಿಂಕ್ ಬೇರೆಯವ್ರು ಏನ್ ಮಾಡಿದ್ರು ಕೂಡ ತೊಂದರೆ ಇಲ್ಲ. ಅವ್ರ ಪಾಪ ಅವ್ರ ಹೋರಾಟದಲ್ಲಿ ಇರ್ತಾರೆ, ಅವರು ಒಳ್ಳೆತನ ಆಗುವಂತ ರೀತಿ ಬೇರೆ ಇರ್ಬೋದು, ತೊಂದರೆ ಇಲ್ಲ, ಇಟ್ಸ್ ಫೈನ್. ಅಂದ್ರೆ ನಾವು ಇಂಡಸ್ಟ್ರಿ ಉಳಿಬೇಕಂದ್ರೆ ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ ಅನ್ನೋದು ಸಾಕಷ್ಟು ಸಂದರ್ಭದಲ್ಲಿ ಕೇವಲ ವೇದಿಕೆಗೆ ಹೇಳುವಂತಹದಕ್ಕೆ ಸೀಮಿತ ಆಗಿದೆ ಅಂತ. ಸರ್, ಏನ್ ಗೊತ್ತಾ, ಇಂಡಸ್ಟ್ರಿ ಅನ್ನುವಂಥದ್ದಿಲ್ಲ, ವ್ಯಕ್ತಿಗಳು ಮಾತ್ರ ಇರೋದು. ಸೊಸೈಟಿ ಅನ್ನುವಂಥದ್ದಿಲ್ಲ, ವ್ಯಕ್ತಿಗಳು ಮಾತ್ರ ಇರೋದು. ಸೊಸೈಟಿ ಯುನೈಟ್ ಆಗ್ಬೇಕಂದ್ರೆ ಅರ್ಥ ಏನು? ಅಂದ್ರೆ ಮನುಷ್ಯರೆಲ್ಲ ಒಟ್ಟಿಗೆ ಬರ್ಬೇಕು, ಬರಲ್ಲ. ಯಾರೋ ಒಬ್ಬಂಗೆ ಸಂಡೇ ಬೆಳಿಗ್ಗೆ ಹೇಳಕ್ಕಾಗಲ್ಲ, ಇನ್ನೊಬ್ಬಂಗೆ 5 ಗಂಟೆ ವಾಕಿಂಗ್ ಹೋಗ್ಬೇಕು, ಎಲ್ಲರೂ 5 ಗಂಟೆಗೆ ಹೋಗ್ಬೇಕು ಅಂದ್ರೆ ರೂಲ್ಸ್ ಆಗುತ್ತೆ, ಅದು ತಪ್ಪಾಗುತ್ತೆ. ಇಂಡಸ್ಟ್ರಿ ಇರೋದೇ ಹೀಗೆ, ಇದಲ್ಲ ಎಲ್ಲ ಇಂಡಸ್ಟ್ರಿ ಇರೋದೇ ಹೀಗೆ. ಯಾಕಂದ್ರೆ ಮನುಷ್ಯರೇ ಸರ್, ಫೈನಲಿ ಮನುಷ್ಯರು ನಂತರ ನಿಂತರ ಹಾಗೆ ಇರ್ತಾರೆ. ಯಾರೋ ಒಬ್ರಿಗೆ ಮೀಡಿಯಾ ಇಷ್ಟ ಆಗುತ್ತೆ, ಯಾರೋ ಒಬ್ರಿಗೆ ಸಿನಿಮಾ ಇಷ್ಟ ಆಗುತ್ತೆ. ಎಲ್ರಿಗೂ ಒಂದು ಇಷ್ಟ ಆಗಬೇಕು, ಇದೇ ರೀತಿ ನಡ್ಕೊಳ್ಬೇಕು ಅನ್ನೋದೇ ಐ ಥಿಂಕ್ ದಟ್ಸ್ ನಾಟ್ ರೈಟ್. ಎಲ್ಲರೂ ಕೂಡ ಅವ್ರ ಪ್ರಕಾರ ಬದುಕಲಿ. ಬಟ್ ನಾವೇನಂದ್ರೆ ನಮ್ಮ ಸಿನಿಮಾನ ಬೆಟರ್ ಮಾಡೋದಕ್ಕೆ, ಒಬ್ಬ ನಟನಾಗಿ ನಾನು ಬೆಟರ್ ಆಗೋದಕ್ಕೆ, ಒಬ್ಬ ನಿರ್ದೇಶಕನಾಗಿ ಇನ್ನೂ ಕಲಿಯೋದಕ್ಕೆ ನನ್ನ ಹೋರಾಟ ಇರಬೇಕು. ಏನ್ ಬೇಕಾದ್ರೂ ಹೇಳಿ, ತೊಂದರೆ ಇಲ್ಲ. ಅಂದ್ರೆ ಈಗ ಯಾರಾದ್ರೂ ಒಬ್ರು, ಸರ್ ನನಗೆ ಯಾರೋ ಒಬ್ರು ಹೇಳಿದ್ರು ಗರುಡ ಗಮನ ಆಗ್ಬೇಕಾದ್ರೆ, ಅವರಿಬ್ರು ಕಾಮಿಡಿ ಮಾಡೋರು, ಆಗ ರಿಷಬ್ ಬೆಲ್ ಬಾಟಮ್ ಮಾಡಿದ್ರು, ನಾನು ಒಂದು ಮೋಟೆ ಕಥೆ ಮಾಡಿದೆ. ಅವರಿಬ್ರು ಕಾಮಿಡಿ ಮಾಡೋ ಗ್ಯಾಂಗ್ಸ್ಟರ್ ಸಿನಿಮಾ ಯಾರು ನೋಡ್ತಾರೆ ಅವ್ರದ್ದು ಅಂತ. ತಪ್ಪ ಅವ್ರು ಹೇಳಿದ್ರು? ತಪ್ಪಲ್ಲ, ಕರೆಕ್ಟ್ ತಾನೆ? ಏನ್ ತಪ್ಪಿದೆ ಅದ್ರಲ್ಲಿ ಹೇಳಿದ್ರೆ? ಏನ್ ತಪ್ಪಿಲ್ಲ, ಕರೆಕ್ಟು. ಆಗ ನಾನೇನ್ ಮಾಡಿದೆ, ಅದನ್ನ ಪ್ರಮೋಷನ್ ಯಾವ ತರ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಕರೆಕ್ಟ್ ತಾನೆ? ಅವ್ನು ಹೇಳಿದ್ರು 100% ಕರೆಕ್ಟ್, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಅದು ಫ್ಯಾಕ್ಟ್ ಆದಾಗ ನಾವು ಸರಿ ಮಾಡ್ಕೋಬೇಕು. ಅದು ಫ್ಯಾಕ್ಟ್ ಅಲ್ಲದೆ ಇದ್ದಾಗ ಪರವಾಗಿಲ್ಲ, ತೊಂದರೆ ಇಲ್ಲ ಅಂತ ಬಿಟ್ಟು ಹಾಕ್ಬೇಕಷ್ಟೇ. ವಿಜಿ ಸರ್, ಈ ಒಂದು ಕ್ವಶನ್ಸ್ಗೆ ಕಂಟಿನ್ಯೂಟಿ ಹೇಳೋದಾದ್ರೆ, ಅವಾಗದಿಂದ ಆ ಸ್ಟೇಜ್ ಮೇಲೆ ಪ್ರತಿಯೊಂದು ಮಾತಲ್ಲೂ ಕೂಡ ಒಂದು ನೋವಿನ ಮಾತು ಹೇಳ್ತಾ ಇದ್ರಿ. ಸೊ ನನಗೆ ಏನೋ ನನ್ನನ್ನು ತುಳಿಯೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಮಟ್ಟದಲ್ಲೇ. ಇಲ್ಲ, ನನ್ನನ್ನು ಅಂತಲ್ಲಮ್ಮ, ನಂತರ ಯಾರು ಬಂದರೂ ಅಷ್ಟೇನೆ. ಅಂದರೆ ಅದು ನಿರ್ದೇಶಕ ಆಗ್ಬೋದು, ಡೈಲಾಗ್ ರೈಟರ್ ಆಗ್ಬೋದು, ಅಥವಾ ಎನಿಬಡಿ. ಈ ಸಿನಿಮಾ ಫೀಲ್ಡ್ ಅನ್ನೋದೇ ಹಂಗೇನೆ. ಆ ವಿಚಾರಕ್ಕೆ ಯಾವುದಾದ್ರೂ ಸಂಸ್ಥೆ ಮೇಲೆನಾ, ವ್ಯಕ್ತಿ ಮೇಲೆನಾ, ಅಥವಾ ಕಮೆಂಟ್ ಮಾಡೋದು? ಯಾರ ಮೇಲೆ ಹೇಳ್ತಿಲ್ಲ. ಅಂದ್ರೆ ಈಗ ಹೆಂಗೆ ಕಾಂಟ್ರವರ್ಸಿ ಕೇಳ್ಬಿಡಿ. ಇಲ್ಲ, ಶೆಟ್ರ್ ಹೆಂಗೆ ಇವಾಗ ಸೊಸೈಟಿ ಅನ್ನೋದಿಲ್ಲ, ಮನುಷ್ಯ ಅನ್ನೋದಿದ್ದೀವಿ. ಮನುಷ್ಯನ ಸಹಜ ಗುಣ ಅಲ್ವಾ, ದ್ವೇಷ, ಅಸೂಯೆ, ಮತ್ತೆ ಅವನ್ನ ಸಹಿಸದೇ ಇರೋದು ಸಹಜ ಗುಣ. ಅದು ನಮ್ಮಲ್ಲೂ ಇದೆ ಅಂತ ಹೇಳಿದೆ ನಾನು. ನನ್ನ ಮೇಲೆ ಇದೆ ಅಂತಲ್ಲ, ನನ್ನ ಮೇಲಿದ್ರೆ ನಾನು ಕೇರ್ ಮಾಡಲ್ಲ ಯಾರಿಗೂ. ಅದಕ್ಕೆ ಇವತ್ತು ಇಷ್ಟು ಹೊಡೆದಾಡ್ತೀನಿ ಕೂಡ. ರಾಜ್ ಸರ್, ಈ ಕತೆ ಒಪ್ಕೋಬೇಕಾದ್ರೆ, ಒಬ್ಬ ವಿಲನ್ ಪಾತ್ರದಲ್ಲಿ ನಾನು ಬರ್ತಾ ಇದ್ದೀನಿ ಅಂದಾಗ ಯೋಚನೆ ಮಾಡಿದ್ದೀರಾ? ಕಥೆಯನ್ನ ಕೇಳಿದ ಮೇಲೆ ಇದಕ್ಕೆ ಹೋಗ್ಬೇಕಾ ಬೇಡವಾ, ಆ ಥರ ಏನಾದರೂ ಯೋಚನೆ ಇತ್ತಾ? ಆ ಯೋಚನೆ ಇಲ್ಲ. ನೋಡಿ, ನಾನೀಗ ಹೋಗಿ ಮಲಯಾಳಮಲ್ಲಿ ಒಂದು ವಿಲನ್ ಆಗಿ ಮಾಡಿ ಬಂದೆ. ಅದನ್ನ ಏನಾದರೂ ನಾನು ಕನ್ನಡ ಇದ್ರಲ್ಲಿ ಮಾಡಿದ್ರೆ, ಕನ್ನಡ ಸಿನಿಮಾಗಳಿಗೆ ಲಾಭ ಇದೆ ಅಂತಾದರೆ ನಾನು ಮಾಡಬಹುದು, ಒಳ್ಳೆ ರೋಲ್ ಇದ್ದಾಗ. ಮತ್ತೆ ಇದು ವಿಲನ್ ರೋಲ್ ಅನ್ನೋದಕ್ಕಿಂತ ಈ ಸಿನಿಮಾಗೆ ತುಂಬ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ನಾನು ಇಲ್ಲಿ ತನಕ ಈ ಥರ ಮಾಡಲಿಲ್ಲ. ಹಾಗಾಗಿ ನಾನು ಮಾಡಿದೆ. ಆ ಥರ ಲೆಕ್ಕಾಚಾರ ಬರೋಲ್ಲ. ನಾನು ಫಸ್ಟ್ ಆಫ್ ಆಲ್ ನನ್ನ ಹೀರೋ ಮೆಟೀರಿಯಲ್ ನಾನು ಮಾಡಿದ್ದೆ, ಒಂದು ಮೊಟ್ಟೆ ಕಥೆಯಿಂದ ಬಂದಿತ್ತು. ಯಾವುದು ಒಳ್ಳೆ ಪಾತ್ರ ಇದೆ ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ಒಂದು ಪ್ರಶ್ನೆಗೆ ಟೈಮ್ ಇದೆ ಅಂತ ಇವರಿಗೆ ಶೋ ಸ್ಟಾರ್ಟ್ ಶೆಟ್ರಿಗೆ ಆ ಪ್ರಶ್ನೆಗೆ ಕಂಟಿನ್ಯೂಟಿ ಆಗಿ
ಅಂದರೆ ಯಾವುದೇ ಕತೆಗೆ ನಿಮಗೆ ಎಕ್ಸೈಟ್ಮೆಂಟ್ ಕೊಡಲಿಲ್ಲ ಅಂದರೆ ಅದೆಷ್ಟೇ ದೊಡ್ಡ ಸಿನಿಮಾ ಆದರೂ ಒಪ್ಕೊಳ್ಳೋದು ಭಾಳ ಕಷ್ಟ ನೀವು. ಸೊ ಇದರಲ್ಲಿ ಮೇಲ್ನೋಟಕ್ಕೆ ಒಂದು ಸೇಡಿನ ಕತೆ ಅಂತ ಅನಿಸಿದ್ರು ಕೂಡ ಒಳಗೆ ಬೇರೆ ಒಂದು ಸೋಲ್ ಇರುವಂಥದ್ದು ಅದೇನದು ಅಂತ. ಅದ್ರ ಜೊತೆಗೆ ಇಲ್ಲಿ ತನಕ ಬಹುತೇಕ ಸಿನಿಮಾಗಳು ಕರಾವಳಿ ಭಾಗದ ಸಿನಿಮಾಗಳೇ ಆಗಿರುತ್ತೆ ನಿಮ್ದು. ಈಗ ಈ ಭಾಗದ ಒಂದಷ್ಟು ಶೋಷಣೆ ಕಥೆಗಳು ನಿಮಗೆ ಎಷ್ಟೊಂದು ಎಕ್ಸೈಟ್ಮೆಂಟ್ ಕೊಡ್ತು ಅಂತ. ದಯಮಾಡಿ ನನಗೊಂದು ಕ್ಷಮೆ ಇರಲಿ. ಕರಾವಳಿ ಸಿನಿಮಾ, ಈ ಸಿನಿಮಾ ಅನ್ನೋದು ಬೇಡ ಸರ್. ಎಲ್ಲವೂ ಸಿನಿಮಾ ಅಂತ ನಾನು ನಂಬಿದ್ದೀನಿ. ನನ್ನ ಯಾವಾಗಲೂ ಹಾಗೆ ಪಾಪ ಯಾವಾಗಲೂ ಅದು ಡಿವೈಡ್ ಮಾಡಿಬಿಡ್ತಾ ಇದ್ದೀವಿ. ಅವ್ರು ಮಂಗಳೂರವರು ಅನ್ನೋದು, ಅವ್ರು ಶೆಟ್ರು ಅನ್ನೋದು, ನಿಮ್ಮ ಕರಾವಳಿ ಇಲ್ಲ ಸರ್. ಎಲ್ಲರೂ ಒಡೆದಾಡಿರೋದು ಒಂದೇ ಒಂದು ಕಾರಣಕ್ಕೆ ಸಿನಿಮಾ. ಆ ಸಿನಿಮಾ ಅನ್ನೋ ಒಡೆದಾಟಕ್ಕೋಸ್ಕರ ನಾವೆಲ್ಲರೂ ಒಡೆದಾಡ್ತಾ ಇದ್ದೀವಿ ಎಲ್ಲ ಮೂಲೆಗಳಿಂದನೂ. ಕರ್ನಾಟಕದ ಎಲ್ಲ ಭಾಗ, ಇವತ್ತು ಎಲ್ಲ ಭಾಗಗಳಿಂದನೂ ಸಿನಿಮಾ ಮಾಡ್ತಾ ಇದ್ದಾರೆ ಸರ್. ನಾವೆಲ್ಲ ಸೇರಿ ಕನ್ನಡ ಸಿನಿಮಾನ, ಕನ್ನಡ ಚಿತ್ರೋದ್ಯಮನ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅನ್ನೋ ಆಸೆ ನನಗೆ. ಕ್ಷಮಿಸಿದೆ. ಖಂಡಿತ ಸರ್, ಅದೇ ಉತ್ತರಕ್ಕೋಸ್ಕರ ವೇಟ್ ಮಾಡಿ. ಇಲ್ಲ, ಐ ಥಿಂಕ್ ಅಂದರೆ ಎಲ್ಲ ಭಾಷೆಯಲ್ಲಿ ಅದೊಂದು ಚೆಲುವಿದೆ, ಎಲ್ಲ ಕಲ್ಚರಲ್ಲಿ ಚೆಲುವಿದೆ. ನಾನು ಮಂಡ್ಯಕ್ಕೆ ಹೋದರೆ ಮುದ್ದೆನೇ ತಿನ್ನೋನು. ಅಂದರೆ ಅಲ್ಲಿಗೆ ಹೋಗಿ ಮೀನು ಸಾರು ಮತ್ತು ಕೋಳಿ ರೊಟ್ಟಿ ಕೇಳಲ್ಲ ನಾನು. ಅಂದರೆ ಪ್ರತಿ ಒಂದು ಸಂಸ್ಕೃತಿಯಲ್ಲೂ ಒಂದು ಬ್ಯೂಟಿ ಇರುತ್ತೆ. ಅದನ್ನು ನಾವು ಸಿನಿಮಾದಲ್ಲಿ ನಾವು ಯಾಕೆ ಬೇರೆದು ಮಾಡೋಕ್ಕಾಗಲ್ಲ ಅಂದರೆ ನಮಗೆ ಅದರದೊಂದು ಡೆಪ್ತಲ್ಲಿ ಗೊತ್ತಿರಲ್ಲ. ಆಗೇನು ಮಾಡ್ಬೋದು, ಯಾರೋ ಗೊತ್ತಿರೋರು ಮಾಡಿದಾಗ ಅದಕ್ಕೆ ಅವ್ರ ಜೊತೆ ಕೈಗೂಡಿಸ್ಬೋದು. ಜೊತೆಗೆ ಈ ಥರ ಟೀಚರ್ಗಳು ಇರ್ತಾರೆ ಕಲಿಸೋದಕ್ಕೆ. ಸೊ ಅವ್ರ ಜೊತೆ ಇದಾದಾಗ ಕರ್ನಾಟಕ ತುಂಬ ಬಹಳ ಸುಂದರವಾದಂತಹ ರಾಜ್ಯ. ಈಗ ಬೇರೆ ಯಾವ ರಾಜ್ಯಕ್ಕೂ ಕೂಡ ಇಷ್ಟು ಬ್ಯೂಟಿ ಇದೆಯಲ್ಲೋ, ಅಂದರೆ ಒಂದು ಸಂಸ್ಕೃತಿ ಮತ್ತು ಜಾಗ ಅದು ಬದಲಾಗುವಂಥ ರೀತಿ ಬಹಳ ಭಿನ್ನವಾಗಿದೆ. ಯಾವಾಗಲೂ ಮಂಗಳೂರು ಕಡೆ ಸಿನಿಮಾ ಬೇರೆದು ಮಾಡಿದ್ದೀನಿ, ಬೇರೆದು ವರ್ಕ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟು ನೋಟಿಸ್ ಆಗಿಲ್ಲ. ಸೊ ಎಲ್ಲದು ಒಂದೇ ಜಾಗದ ಒಂದೇ ರೀಜನ್ನ ಸಿನಿಮಾಗಳು ವರ್ಕ್ ಆಗಿದೆ. ಫಾರ್ಚುನೇಟ್ಲಿ ಇದು ವರ್ಕ್ ಆದರೆ ಅದು ಬ್ರೇಕ್ ಆಗುತ್ತೆ ಮತ್ತು ಈ ಥರದ ಪಾತ್ರಗಳು ಬರುತ್ತೆ ಅಂತ ಅನ್ಕೋತೀನಿ. ಸರ್ ವಿಜಯ್ ಸರ್ಗೆ ಕೊನೆಯದಾಗಿ ಸರ್, ಇಲ್ಲಿ ಸರ್ ಕಲಾವಿದರು ಎಷ್ಟು ಅಪ್ಡೇಟ್ ಆಗಬೇಕು ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಇವತ್ತಿನ ಸಿನಿಮಾ ಬೆಳವಣಿಗೆನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಿಮ್ಮ ಮಾತಿನಲ್ಲೇ ಗೊತ್ತಾಗ್ತದೆ. ಅಂದರೆ ವೇದಿಕೆ ಮೇಲೆ ಹೇಳ್ತಾ ಇದ್ರಿ, ಅಂದರೆ ನನ್ನ ಸಿನಿಮಾದಲ್ಲಿ ಬಿಲ್ಡಪ್ಗಳಾಗಲಿ ಅಥವಾ ನನಗಿಂತ ಸ್ಕ್ರೀನ್ ಸ್ಪೇಸ್ ಬೇರೆಯವ್ರಿಗೆ ಜಾಸ್ತಿ ಇದ್ದರೆ ನಾನು ತಲೆ ಕೆಡ್ಸ್ಕೊಳ್ಳೋದು ಯಾವುದನ್ನು ನಾನು ನೋಡಲ್ಲ ಅಂತ ಹೇಳ್ತಾ ಇದ್ರಿ. ಏನು ಕಾರಣಕ್ಕೆ? ಅಂದರೆ ಕತೆ ಏನು ಡಿಮ್ಯಾಂಡ್ ಮಾಡುತ್ತೋ ಅದನ್ನು ಮಾತ್ರ ಮಾಡಿದ್ರೆ ಚೆಂದ ಅಲ್ವಾ? ಅವಾಗ ಒಳ್ಳೆ ಕತೆ ಅಂತ ಹೇಳಿ ತಾವೇ ಹೇಳ್ತೀರಾ, ಇಲ್ಲಾಂದರೆ ಒಳ್ಳೆ ಕತೆ ಅಲ್ಲ ಅಂತೀರ. ಅದಕ್ಕೋಸ್ಕರ ಅಷ್ಟೇ. ಹೇಳಿ ಸರ್ ಕೇಳಿ. ಹೌದೌದು, ಇದೇ ಲೋಕಲ್ಲಿದ್ದೀನಿ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.